ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೇವ್ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೇವ್ ಚಕ್ಲಿ ಮಾಡೋದು ತುಂಬಾ ಸುಲಭ, ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗಿಬಿಡುತ್ತೆ. ಇದು ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಸೇವ್ ಚಕ್ಲಿ ಮಾಡೋದಕ್ಕೆ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಹಾಗಾಗಿ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ. ಈ ಬೌಲ್ಗೆ ನಾನು 2 ಕಪ್ ಅಷ್ಟು ಅಂದರೆ ಅಂದಾಜು 400 ಗ್ರಾಮ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿದ ಮೇಲೆ 400 ಗ್ರಾಮ್ ಅಕ್ಕಿ ಹಿಟ್ಟಿಗೆ ನಾನು 50 ರಿಂದ 60 ಗ್ರಾಮ್ ಅಷ್ಟು ಅಂದರೆ 1/4 ಕಪ್ ಅಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡಿ ನಾವು ಇದರೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ಪ್ಯಾನ್ನ ಬಿಸಿ ಮಾಡ್ಕೊಂಡು ನಾನು ಅದರೊಳಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು 2 ನಿಮಿಷಗಳ ಕಾಲ ಚೆನ್ನಾಗಿ ಘಮ ಬರೋವರೆಗೂ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಬಣ್ಣ ಬದಲಾಗಿದೆ. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸಣ್ಣಗೆ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈಗ ನಮ್ಮ ಉದ್ದಿನ ಬೇಳೆಯ ಪೌಡರ್ ರೆಡಿ ಆಗಿದೆ. ಎಷ್ಟು ನುಣ್ಣಗೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ನಾನು ಈಗ ಅಕ್ಕಿ ಹಿಟ್ಟು ಹಾಕಿರೋ ಬೌಲ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಪೌಡರ್ ಹಾಕಿದ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕಾಯಿಸಿ ಬಿಸಿ ಮಾಡಿ ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಓಂ ಕಾಳು ಅಂದರೆ ಅಜ್ವಾನನ ಸ್ವಲ್ಪ ಕೈನಲ್ಲಿ ಈ ರೀತಿಯಾಗಿ ತಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾನ ಇಲ್ಲ ಅಂದರೆ ನೀವು ಜೀರಿಗೆ ಕೂಡ ಹಾಕ್ಕೊಳ್ಬಹುದು. ಚಿಟಿಕೆಯಷ್ಟು ಇಂಗು, 1/4 ಸ್ಪೂನ್ ಅಷ್ಟು ನಾನು ಅರಿಶಿನ, ಸಣ್ಣ ಚಿಟಿಕೆಯಷ್ಟು ನಾವು ಅಡಿಗೆ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿದ್ಮೇಲೆ ನಾವು ಇದನ್ನ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 2 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕಿ ನೀವು ಯಾವ ರೀತಿ ಚಪಾತಿ ಹಿಟ್ಟನ್ನು ಸಾಫ್ಟ್ ಆಗಿ ನಾದ್ಕೊಳ್ತಿರಲ್ಲ ಅದೇ ರೀತಿಯಾಗಿ ಈ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಕೊಂಡ್ಬಿಡಿ. ನೋಡಿ, ಈಗ ನಮ್ಮ ಸೇವ್ ಚಕ್ಲಿಯ ಹಿಟ್ಟು ರೆಡಿ ಆಗಿದೆ. ಈಗ ನಾನು ಇದನ್ನ ಒಂದು ಚಕ್ಲಿ ಒಳ್ಳು ಅಂದರೆ ಚಕ್ಲಿ ಒಳ್ಳಲ್ಲಿ ಸೇವ್ದು ಅಚ್ಚಿರುತ್ತಲ್ಲ ಆ ಅಚ್ಚನ್ನು ನಾನು ತಗೊಳ್ತಾ ಇದ್ದೀನಿ. ದಪ್ಪ ತೂತಿರೋ ಅಚ್ಚನ್ನು ನಾನು ತಗೊಂಡಿದ್ದೀನಿ. ಈ ಚಕ್ಲಿ ಒಳ್ಳಿಗೆ ಸುತ್ತ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ, ಹಿಟ್ಟು ಅಂಟ್ಕೊಳ್ಬಾರ್ದು ಅಂತ. ಇದರಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ನಾವು ಇದರೊಳಗಡೆ ಹಾಕೊಂಡ್ಬಿಡೋಣ. 2-3 ಟ್ರಿಪ್ಪಿಗೆಲ್ಲ ಆಗೋಗ್ಬಿಡುತ್ತೆ, ತುಂಬ ಬೇಗ ಆಗ್ಬಿಡುತ್ತೆ. ನೋಡಿ, ಇದರಲ್ಲಿ ಹಿಟ್ಟನ್ನು ಹಾಕೊಂಡು ನಾನು ಚಕ್ಲಿ ಒಳ್ಳನ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಹಿಟ್ಟಿಗೆ ನಾನು ಒಂದು ಬಟ್ಟೆಯನ್ನು ಮುಚ್ಚಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ನಾನು ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ. ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಯಾವುದನ್ನು ಬೇಕಾದರೂ ತಗೊಳ್ಬಹುದು. ಅದ್ರ ಮೇಲೆ ಸ್ವಲ್ಪ ಒಂದು ಹನಿ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ರೆ ಆಗುತ್ತೆ. ಈಗ ನಾನು ಚಕ್ಲಿಯನ್ನು ಇದ್ರ ಮೇಲೆ ಮಾಡ್ಕೊಳ್ತೀನಿ. ನಾನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೊಳ್ಳೋದಕ್ಕಿಂತ ನಾನು ಇದರಲ್ಲಿ ಮಾಡ್ಕೊಂಡು ಆಮೇಲೆ ಅದನ್ನು ಎಣ್ಣೆಯಲ್ಲಿ ತೆಗೆದು ಹಾಕ್ಕೊಳ್ತೀನಿ. ನೋಡಿ, ಮೊದಲಿಗೆ 2 ಚಕ್ಲಿ ಮಾಡ್ಕೊಂಡ್ರೆ ಸಾಕು, ಒಂದೇ ಒಂದು ಸುತ್ತು ಹಾಕಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ನೀವು 2-3 ರೌಂಡ್ ಹಾಕೋದೇ ಬೇಡ. ಈ ಕಡೆಯಿಂದ ಬಂದು ಈ ಎಂಡಿಗೆ ಸ್ಟಾಪ್ ಮಾಡಿದ್ರೆ ಹಾಗೆ ಹೋಗುತ್ತೆ, ನಮ್ಮ ಚಕ್ಲಿ ರೆಡಿ ಆಗುತ್ತೆ. ಇದನ್ನು ತೆಗೆದು ಎಣ್ಣೆಯಲ್ಲಿ ಕರೆದ್ರೆ ಚಕ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಒಂದು ಸಣ್ಣ ತುಂಡನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಚಕ್ಲಿ ಮಾಡ್ಕೊಳ್ಳೋಣ. ನಿಧಾನವಾಗಿ ಬಟರ್ ಪೇಪರ್ನ ಎತ್ತಿ ಈ ರೀತಿಯಾಗಿ ಕೈನಲ್ಲಿ ತಗೊಳ್ಳಿ, ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಬಿಡಿ. ಅದೇ ರೀತಿ ಇನ್ನೂ ಒಂದು ಚಕ್ಲಿಯನ್ನು ಕೂಡ ತಗೊಂಡು ಎಣ್ಣೆಯಲ್ಲಿ ಬಿಟ್ಬಿಡಿ. ಈಗ ನೋಡಿ, ಜೋರಾಗಿ ಕುದೀತಾ ಇದೆ ಅಲ್ಲ. ಈ ಜೋರಾಗಿ ಕುದೀತಾ ಇರೋ ಈ ಬಬಲ್ಸ್ ಎಲ್ಲ ನಿಧಾನವಾಗಿ ಯಾವ ರೀತಿ ಕಡಿಮೆ ಆಗುತ್ತೆ ನೋಡಿ, ಅಲ್ಲಿವರೆಗೂ ನೀವು ಚಕ್ಲಿನ ಟಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ನಿಧಾನವಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಲ್ಲ, ಕುದಿಯೋದೆಲ್ಲ ಸ್ಟಾಪ್ ಆಗ್ತಾ ಇದೆ. ಈಗ ನಾವು ಇದನ್ನ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸುಲಭ ಅಲ್ವಾ. ಫ್ರೈ ಮಾಡೋದು ಕೂಡ ತುಂಬಾನೇ ಸುಲಭ. ಈಗ ಈ ಕಡೆನೂ ಕೂಡ ಸಣ್ಣದಾಗಿ ಕುದೀತಾ ಇರೋದು ಕೂಡ ಸ್ಟಾಪ್ ಆಗುತ್ತೆ, ನೀವೇ ನೋಡಬಹುದು. ನೋಡಿ, ಈ ರೀತಿ ಬಬಲ್ಸ್ ಬರೋದೆಲ್ಲ ನಿಂತ ಮೇಲೆ ಈಗ ನಾನು ಚಕ್ಲಿಯನ್ನು ತೆಗಿತಾ ಇದ್ದೀನಿ. ಒಂದು ಜಾಲರಿ ಮುಖಾಂತರ ತೆಗೀರಿ, ಆಗ ಏನಾದರೂ ಹೀರ್ಕೊಂಡಿರೋ ಎಣ್ಣೆ ಇದ್ರೆ ಅದು ಕೂಡ ಆಚೆ ಬರುತ್ತೆ. ಸ್ವಲ್ಪನೂ ಎಣ್ಣೆ ಹೀರೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಚಕ್ಲಿ. ಇದನ್ನ ಒಂದು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ಳೋಣ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ತುಂಬಾನೇ ಕ್ರಿಸ್ಪಿಯಾಗಿ ಆಗಿದೆ. ತಿನ್ನೋದಕ್ಕೂ ಕೂಡ ತುಂಬಾನೇ ರುಚಿಯಾಗಿತ್ತು.
ಇಷ್ಟು ಹಿಟ್ಟಲ್ಲಿ ಅಂದಾಜು 20 ದೊಡ್ಡ ದೊಡ್ಡ ಚಕ್ಲಿಗಳನ್ನ ನಾನಿವತ್ತು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ರುಚಿಯಾಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಸೇವ್ ಚಕ್ಲಿನ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ನನಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈ ರೆಸಿಪಿನ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.